Hello students, this is the second video on the lesson advertisement writing, and in yesterday's video we had looked at what an advertisement is and what a USP is and what you should be doing if you're asked to write an advertisement. In this video we will look at a few more advertisements and see how they design it and what goes into an advertisement poster making. ಹಾಗೆಯೇ ಕೆಲವೊಂದು ಸ್ಯಾಂಪಲ್ ಕೂಡ ನೋಡೋಣ. ಅಂದರೆ ಹೇಗೆ ನೀವು ಎಕ್ಸಾಮ್ನಲ್ಲಿ ಬರೀಬೇಕು, ಏನೇನು ಕವರ್ ಮಾಡಬೇಕು ಎಕ್ಸಾಮ್ನಲ್ಲಿ ಬರೆಯೋದಾದರೆ ಅದನ್ನು ಹೇಗೆ ಇದು ಮಾಡಬೇಕು ಅಂತ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಐ ಹ್ಯಾವ್ ಟೇಕನ್ ಅಮೂಲ್ ad campaign. Okay, Amul is very interesting product. Amul butter ಕೇಳಿದ್ದೀರಾ ಅಲ್ವಾ ನೀವು. ಸೊ ಅಮೂಲ್ ಬಟರ್ ನಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸುತ್ತ ಏನೇನೆಲ್ಲ ಕ್ಯಾಂಪೇನ್ಸ್ ತರ್ತಾರೆ ಅವರು. ಇತ್ತೀಚೆಗೆ ರೀಸೆಂಟ್ ಆಗಿ ತಗೊಂಡಿರೋ ಅಂಥದ್ದು. ಇಫ್ ಯು ಲುಕ್ ಅಟ್ ದಿಸ್ ರೈಟ್ ಸೈಡ್ ಆಫ್ ದ ಥಿಂಗ್, ರೈಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್, ಯು ಹ್ಯಾವ್ ದಿಸ್ ಅಮೂಲ್ ಟೇಸ್ಟ್ ಆಫ್ ಇಂಡಿಯಾ. ಇದು ನಿಮಗೆ ವೆರಿ ಕಾಮನ್ ಆಗಿ ಎಲ್ಲರೂ ಗುರುತಿಸಬಹುದಾದಂತಹ ಪ್ರಾಡಕ್ಟ್ ಅಲ್ವಾ, ಈ ಹುಡುಗಿ ಚಿತ್ರ ವಿತ್ ದ ಹೋಲ್ ಥಿಂಗ್. ದ ಟೇಸ್ಟ್ ಆಫ್ ಇಂಡಿಯಾ ಈಸ್ ಆಲ್ಮೋಸ್ಟ್ ಲೈಕ್ ದೇರ್ ಅವರ ಲೋಗೋ ಜೊತೆ ಕಂಪನಿ ಇದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇವರ ಆ್ಯಡ್ ಕ್ಯಾಂಪೇನ್ಸು ಈಗ ರೀಸೆಂಟ್ಲಿ COVID-19ಗೆ ರೆಲೆವೆಂಟ್ ಆಗಿರುವಂಥ ಆ್ಯಡ್ ಕ್ಯಾಂಪೇನ್ಸ್ನ ಕೆಲವೊಂದು ಮಾಡಿದ್ದಾರೆ. ಸೊ ಲುಕ್ ಅಟ್ ದಿಸ್, ಇಂಡಿಯಾ ಬಿಕಮ್ಸ್ ಅ ವ್ಯಾಕ್ಸಿನೇಷನ್. ಓಕೆ, ಸೊ ದಿಸ್ ಇಸ್ ಫಾರ್ encouraging people to go get vaccinated. Amul shot in the arm. ಓಕೆ, ಸೊ ಬಟರ್ನ ಇಟ್ಕೊಂಡು ಅಮೂಲ್ ಇಮೇಜಸ್ ಮೂಲಕ, ಸಣ್ಣ ಸಣ್ಣ ಸ್ಲೋಗನ್ಸ್ ಮೂಲಕ, ಸಣ್ಣ ಇದ್ರ ಮೂಲಕ ದ ವೇ ದೆ ಸ್ಪೀಕ್ ಟು ದಟ್ ಪ್ರೆಸೆಂಟ್ ಸಿನಾರಿಯೋ. ಹಾಗೆ ಇಲ್ಲಿ ನೋಡಿ, ದಿಸ್ ಇಸ್ ಅನದರ್ ಇಂಟ್ರೆಸ್ಟಿಂಗ್ ಆ್ಯಡ್ ಹಿಯರ್, ಆ್ಯಡ್ ಪೋಸ್ಟರ್. ಪ್ಯಾನಿಕ್ ಅಂತ, ಪ್ಯಾಂಡೆಮಿಕ್ ಬಿಕಮ್ಸ್ ಪ್ಯಾನಿಕ್ ಅಂದರೆ ಹೆದರ್ಕೊಳ್ಳೋದು, ಪ್ಯಾನಿಕ್ ಅಂದರೆ ಹೆದರ್ಕೋಬಿಡಿ ಈ ಭಯದಲ್ಲಿ ಅಂತ. ಅಮೂಲ್ ಸ್ಪ್ರೆಡ್ ಬಟರ್ ಗೊತ್ತು ಅಲ್ವಾ, ಬ್ರೆಡ್ ಮೇಲೆ ಸ್ಪ್ರೆಡ್ ಬಟರ್, ದಟ್ಸ್ ವಾಟ್ ವಿ ಡೂ ಆ್ಯಂಡ್ ನಾಟ್ ಫಿಯರ್. ಸ್ಪ್ರೆಡ್ ಬಟರ್, ನಾಟ್ ಫಿಯರ್. ಓಕೆ, ಸೊ ಡೋಂಟ್ ಮೇಕ್ ದಿಸ್ ಅ ಪ್ಯಾನಿಕ್. ಹಾಗೆಯೇ ಇಲ್ಲಿ ಕೋವಿಡ್ ಕಾನ್ಫರೆನ್ಸಿಂಗ್, ಕೋವಿಡ್ ಟೈಮ್ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗೇ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಯು ಹ್ಯಾವ್ ಹಿಯರ್ ವಿಡಿಯೋ ಕಾನ್ಫರೆನ್ಸಿಂಗ್. ಓಕೆ, ಸೊ ಕೋವಿಡ್ ಬಿಕಮ್ಸ್ ವಿಡಿಯೋ ಕಾನ್ಫರೆನ್ಸಿಂಗ್. ಅಮೂಲ್ ಮೇಕ್ ಯುವರ್ ಟೇಸ್ಟ್ ಬಡ್ಸ್ ಝೂಮ್ ಇಸ್ ದ ವಿಡಿಯೋ ಕಾನ್ಫರೆನ್ಸಿಂಗ್ ಆ್ಯಪ್ ಆಸ್ ಯು ಆಲ್ ನೋ. ಸೊ ಮೇಕ್ ಯುವರ್ ಟೇಸ್ಟ್ ಬಡ್ಸ್ ಝೂಮ್. ಸೊ ಹೇಗೆ ದೇ ಆರ್ ರೆಸ್ಪಾಂಡಿಂಗ್ ಟು ದ ಈವೆಂಟ್ಸ್ ಆ್ಯಂಡ್ ದ ಕಾಂಟೆಂಪ್ರರಿ ಇಶ್ಯೂಸ್ ಏನೇನಿದೆ ಸೊಸೈಟಿಯಲ್ಲಿ, ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾ ಆ್ಯಡ್ನ ಕೊಡ್ತಾರೆ. ಓಕೆ, ಪ್ರಿಂಟ್ ಆ್ಯಡ್ ಮೇಕಿಂಗ್ನಲ್ಲಿ ನನ್ನ ಪ್ರಕಾರ ಅಮೂಲ್ ಹ್ಯಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಪ್ಲೇ. ನಿಮಗೆ ಸಮಯ ಸಿಕ್ಕಿದರೆ ಪ್ಲೀಸ್ ಗೋ ಟು ಗೂಗಲ್ ಇಮೇಜಸ್ ಆ್ಯಂಡ್ ಸರ್ಚ್ ಫಾರ್ ಅಮೂಲ್ ಆ್ಯಡ್ ಕ್ಯಾಂಪೇನ್. ಕೆಲವೊಂದು ವೆಬ್ಸೈಟ್ಸೇ ಇದೆ ಅಮೂಲ್ನಲ್ಲಿ. ಹೇಗೆ ಪ್ರತಿಯೊಂದು ಇದರಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಿರ್ಬೇಕಾದ್ರೆ, ಒಂದು ವರ್ಲ್ಡ್ ಕಪ್ ನಡೀತಾ ಇರಬೇಕಾದ್ರೆ ಒಂಥರ, ವೆನ್ ಸಿಂಧು ವಿನ್ಸ್ ಒಲಿಂಪಿಕ್ ಸಿಲ್ವರ್ ಮೆಡಲ್, ಆವಾಗ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲೇವರ್. ಹಾಗೆಯೇ ಪ್ರತಿಯೊಂದು ಸರ್ತಿನೂ ಒಬ್ಬರೊಬ್ಬರು ಒಂದೊಂದು ಏನು ನಡೀತಿರುತ್ತಲ್ಲ ಆ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ, ಐ ಹ್ಯಾವ್ ಓನ್ಲಿ ಸೆಲೆಕ್ಟೆಡ್ ಹಿಯರ್ ಇಂಗ್ಲೀಷ್ನಲ್ಲಿರುವಂಥ, ಪ್ಯೂರ್ ಇಂಗ್ಲೀಷ್ನಲ್ಲಿರುವಂತಹ ಆ್ಯಡ್ ಕ್ಯಾಂಪೇನ್ಸ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Their Hindi campaigns are also very, very interesting. If you ever get time and you want to explore more, I recommend that you go to Google Images and search for Amul ad campaigns. It's an interesting story. ಅಂದರೆ ನಿಮಗೆ ತುಂಬ ಚೆನ್ನಾಗಿ ಹೇಗೆ ಅಡ್ವರ್ಟೈಸ್ಮೆಂಟ್ಸ್ನ ಬರೀಬೇಕು, ಹೇಗೆ ಇವತ್ತಿನ ಇಶ್ಯೂಸ್ನ ತೊಗೊಂಡು ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡ್ಕೊಳ್ತಾರೆ. ಲುಕ್, ದೇ ಆರ್ ಸೆಲ್ಲಿಂಗ್ ಬಟರ್ ಎವ್ರಿವೇರ್, ದೇ ಆರ್ ನಾಟ್ ಸೆಲ್ಲಿಂಗ್ ಎನಿಥಿಂಗ್ ಎಲ್ಸ್, ಬಟ್ ದೇ ಆರ್ ಆಲ್ಸೋ ಎಜುಕೇಟಿಂಗ್ ಯು, ಗೋ ಗೆಟ್ ವ್ಯಾಕ್ಸಿನೇಟೆಡ್ ಅಂತಲೋ, ಅಥವಾ ಡೋಂಟ್ ಸ್ಪ್ರೆಡ್ ಫಿಯರ್, ಸ್ಪ್ರೆಡ್ ಬಟರ್ ಅಂತಲೋ. ದೆನ್ ಕೋವಿಡ್ ಕಾನ್ಫರೆನ್ಸಿಂಗ್, ಮೇಕ್ ಯುವರ್ ಟೇಸ್ಟ್ ಬಡ್ ಝೂಮ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅಬೌಟ್ ಹೋಗಿ ನೋಡಿದರೆ ನಿಮಗೆ ಇನ್ನಷ್ಟು ಹೆಚ್ಚಿಗೆ ಈ ಥರದ್ದು ಆ್ಯಡ್ಸ್ ಕಾಣಿಸುತ್ತೆ. ಈ ಆ್ಯಡ್ಸ್ನ ನೋಡ್ತಾ ನಿಮಗೆ ಯು ಗೆಟ್ ಐಡಿಯಾಸ್ ಅಬೌಟ್ ಹೌ ಟು ರೈಟ್ ಸ್ಲೋಗನ್ಸ್, ಹೌ ಟು ರೈಟ್ USPs. ಓಕೆ, ಇದನ್ನು ದಿಸ್ ಈಸ್ ಅನ್ ಆರ್ಟ್ ದಟ್ ಯು ಡೆವಲಪ್ ಬೈ ವಾಚಿಂಗ್ ಆ್ಯಂಡ್ ಸೀಯಿಂಗ್ ಅದರ್ ಪೀಪಲ್ಸ್ ವರ್ಕ್. ಸೊ ಹಿಯರ್ ಮತ್ತು ಇನ್ನೂ ಒಂದು 4-5 ಇದನ್ನು ನೋಡ್ತಿದ್ದೀನಿ. ಬ್ರಿಂಗ್ ಡೌನ್ ಡೀಸೆಲಿಂಗ್ ಪ್ರೈಸ್. ದಿಸ್ ಈಸ್ ಆಲ್ಸೋ, ಇವಾಗ ತಕ್ಷಣಕ್ಕೆ ಡೀಸೆಲ್ ಪೆಟ್ರೋಲ್
prices have skyrocketed, and you have LPG cylinder here too, and you also know that LPG gas cylinder du price ಹೊರಟೋಗಿದೆ ಅಂತ. ನೀವು ಏನೇ ಹೇಳಿ ಅಮೂಲ್ ಮಾತ್ರ ವಿ ಆರ್ ಆಲ್ವೇಸ್ ಅಫೋರ್ಡಬಲ್. ಅಂದರೆ ಇಲ್ಲಿ ನೋಡಿ ಹೆಂಗೆ ಕೊಟ್ಟಿದ್ದಾರೆ, ನಾವು ಮಾತ್ರ ಬೆಲೆ ಏರ್ಸಲ್ಲ, ವಿ ಆರ್ ಆಲ್ವೇಸ್ ಅಫೋರ್ಡಬಲ್. ನಾವು ನಿಮಗೆ ನಿಮ್ಮ ಕೈಗೆಟ್ಕೋ ದರದಲ್ಲೇ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ನಿಮಗೆ ಬೆಣ್ಣೆನ ಮಾರ್ತೀವಿ. ಹಾಗೆ ಇಲ್ಲಿ ಗೌರ್ಮೆಂಟಿಗೆ ಒಂದು ಮೆಸೇಜ್ ಹೋಗ್ತಿದೆ, ಬ್ರಿಂಗ್ ಡೌನ್ ಡೀಸೆಲ್ಲಿಂಗ್ ಪ್ರೈಸ್. ಡೀಸೆಲ್ಗೆ ಡೀಸೆಲ್ಲಿಂಗ್ ಅಂದರೆ ಡೀಸೆಲ್ ಪ್ರೈಸ್ ಮಾಡೋ ಪ್ರೈಸ್ನ ಯಾವುದಕ್ಕೆ ಎಷ್ಟಕ್ಕೆ ಮಾರ್ತಿದ್ದೀರಲ್ಲ ಅದನ್ನು ಕಡಿಮೆಗೆ ಇಳಿಸ್ಕೊಳ್ಳಿ ಅಂತ. ಪ್ಲೀಸ್ ರಿಮೆಂಬರ್, ಇಟ್ಸ್ ಮದರ್ ಇಂಡಿಯಾ. ಓಕೆ, ನಿರ್ಭಯ ಬನೋ. ಓಕೆ, ದಿಸ್ ಇಸ್ ಬನೋ ಇಸ್ ಇನ್ ಹಿಂದಿ ಥಿಂಗ್. ಸೊ ಪ್ಲೀಸ್ ರಿಮೆಂಬರ್, ಇಟ್ಸ್ ಮದರ್ ಇಂಡಿಯಾ. ಇದು ನಿರ್ಭಯ ಕೇಸ್ ಆಗ್ತಾ ಇದ್ದಾಗ, ದಟ್ ರೇಪ್ ಕೇಸ್ ದಟ್ ಹ್ಯಾಪನ್ಡ್. ಸೊ ಆ ಕೇಸ್ನಲ್ಲಿ ಇರೋವಂಥದ್ದು. ಇಲ್ಲಿ ಸ್ಟೇ ಹೆಲ್ದಿ ನಾಟ್ ಹಂಗ್ರಿ, ಲಾಕ್ಡೌನ್ ಇನ್ ಬ್ರೆಡ್. ಲಾಕ್ಡೌನ್ ಅಂದರೆ ಲಾಕ್ಡೌನ್ ಬಟರ್ ಇನ್ ಬ್ರೆಡ್ ಅಂತ. ಓಕೆ, ಸೊ ಯು ಕ್ಯಾನ್ ಆ್ಯಕ್ಚುಲಿ ಗೋ ಆ್ಯಂಡ್ ಚೆಕ್ ಔಟ್ ಮೋರ್ ಸಚ್ ಆ್ಯಡ್ಸ್ ಆನ್ ಗೂಗಲ್ ಇಮೇಜಸ್. ಸೊ ನಿಮಗೆ ವಾಟ್ ಆರ್ ದ ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್ ವೈಲ್ ರೈಟಿಂಗ್ ಅನ್ ಅಡ್ವರ್ಟೈಸ್ಮೆಂಟ್? ನಿಮ್ಮ ಎಕ್ಸಾಮ್ನಲ್ಲಿ ಅಡ್ವರ್ಟೈಸ್ಮೆಂಟ್ ರೈಟಿಂಗಿಗೆ ಬೇಕಾಗಿರುವಂಥ ಪಾಯಿಂಟ್ಸ್ ಯಾವುದಾದ್ದು? ಫಸ್ಟು, ಇಟ್ ಶುಡ್ ಬಿ ರಿಟನ್ ವಿತ್ ಇನ್ ಅ ಫ್ರೇಮ್. ಒಂದು ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ಹಾಕ್ಕೊಂಡು ಅಥವಾ ಒಂದು ಸ್ಕ್ವೇರ್ ಫ್ರೇಮ್ ಹಾಕ್ಕೊಂಡು ಬರೀರಿ. ಯಾಕೆ ಅಂದರೆ ಎಲ್ಲ ಪ್ರಿಂಟ್ ಅಡ್ವರ್ಟೈಸ್ಮೆಂಟ್ಸ್ ನೀವು ಮ್ಯಾಗ್ಝಿನ್ನಲ್ಲಿ ನೋಡಿರ್ಬೋದು, ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು. ನ್ಯೂಸ್ ಪೇಪರ್ನಲ್ಲಿ ಕಾಂಟೆಂಟ್ನ ಆರ್ಗನೈಸ್ ಮಾಡೋದು ಬಾಕ್ಸಸ್ಸಲ್ಲಿ. ಓಕೆ, ಅದೇ ಬಾಕ್ಸಲ್ಲಿ ರೆಕ್ಟ್ಯಾಂಗ್ಯುಲರೋ ಅಥವಾ ಸ್ಕ್ವೇರ್ ಬಾಕ್ಸ್ನಲ್ಲೇ ಒಂದು ಕಾಂಟೆಂಟ್ ಬರಬೇಕು. ಸೊ ಆದ್ದರಿಂದ ನೀವು ಪ್ರಿಂಟಿಗೆ ಬರೀತಿರೋದು ಇದು. ದಿಸ್ ಇಸ್ ನಾಟ್ ವಿಡಿಯೋ ಮೇಕಿಂಗ್ನು. ಇಂಗ್ಲೀಷ್ ಪೇಪರ್ನಲ್ಲಿ ನೀವು ಪ್ರಿಂಟ್ ಮೀಡಿಯಾಗೆ ಬರೀತಿರ್ತೀರ, ವೆದರ್ ಇಟ್ ಈಸ್ ಮ್ಯಾಗಝೀನ್ ಆರ್ ನ್ಯೂಸ್ ಪೇಪರ್, ಈ ಥರದಕ್ಕೆ. ಆದ್ದರಿಂದ ಇಟ್ ನೀಡ್ಸ್ ಟು ಬಿ ರಿಟನ್ ವಿತ್ ಇನ್ ಅ ಫ್ರೇಮ್. ಫಸ್ಟ್ ಯು ನೀಡ್ ಟು ಪುಟ್ ಅ ರೆಕ್ಟ್ಯಾಂಗಲ್ ಆರ್ ಅ ಸ್ಕ್ವೇರ್ ಫ್ರೇಮ್. ಓಕೆ, ಹಾಗೆ ನೆಕ್ಸ್ಟು ನೀವೇ ಒಂದು ಲೋಗೋ ಡಿಸೈನ್ ಮಾಡ್ಕೊಳ್ಳಿ. ದ ಲೋಗೋ ಶುಡ್ ರೆಪ್ರೆಸೆಂಟ್ ದಿ ಆರ್ಗನೈಸೇಷನ್, ಇನ್ಸ್ಟಿಟ್ಯೂಷನ್ ಆರ್ ಕಂಪನಿ. ನಿಮಗೆ ಲೋಗೋ ಅಂದರೆ ನಾನು ಹೇಳಿದ್ನಲ್ಲ ಈ ಟೇಸ್ಟ್ ಆಫ್ ಬಟರ್ ಇದರಲ್ಲಿ ಹೇಗೆ ಅಂತ. ದಿಸ್ ಈಸ್ ದ ಲೋಗೋ ಆಫ್ ದ Amul butter product. Okay, again the slogan needs to catch the attention of the readers. So readers na attention na capture ಮಾಡಬೇಕು ಯಾವುದು ಲೋಗೋ. ಸೊ ನಿಮಗೆ ನಾನು ಹೇಳಿದ ಹಾಗೆ ಅಡ್ವರ್ಟೈಸ್ಮೆಂಟ್ ಶುಡ್ ಆಲ್ವೇಸ್ ಬಿ ಫಸ್ಟ್ ವಿತ್ ಇನ್ ಅ ಫ್ರೇಮ್. ಒಂದು ಫ್ರೇಮ್ನಲ್ಲಿ ನೀವು ಅದನ್ನು ಬರಿಬೇಕಾಗತ್ತೆ. ಆಮೇಲೆ ದ ಲೋಗೋ ಶುಡ್ ರೆಪ್ರೆಸೆಂಟ್ ದಿ ಆರ್ಗನೈಸೇಷನ್. ಈಗ ನಾನು ಇದು ಹೇಳಿದ್ನಲ್ಲ ಅಮೂಲ್ದು, ಲುಕ್ ಎಟ್ ದಿಸ್ ಈಸ್ ದ ಲೋಗೋ. ಇದು ಲೋಗೋ ಅಂತ ಹೇಳ್ತಾರೆ. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಯು ಕ್ಯಾನ್ ರೆಕಗ್ನೈಸ್ ದ ಥಿಂಗ್. ಹೇಗೆ ಆ್ಯಪಲ್ಗೆ ಲಾಸ್ಟ್ ಇದರಲ್ಲಿ ತೋರಿಸಿದ್ನಲ್ಲ, ದಿಸ್ ಈಸ್ ದ ಆ್ಯಪಲ್ ಲೋಗೋ. ಈ ಪರ್ಟಿಕ್ಯುಲರ್ ಆ್ಯಪಲ್, ಬಿಟನ್ ಆ್ಯಪಲ್ ಥರ ಕಾಣಿಸುತ್ತಲ್ಲ, ದಿಸ್ ಈಸ್ ಆ್ಯಪಲ್ ಲೋಗೋ. ಸೊ ಹಾಗೆ ಒಂದು ಪಿಕ್ಚರ್ ಥರ ಏನಾದರೂ ನೀವು ಬರೆಯೋ ಹಾಗಿದ್ರೆ ಬರಿಬಹುದು. ದ ಸ್ಲೋಗನ್ ನೀಡ್ಸ್ ಟು ಕ್ಯಾಚ್ ದ ಅಟೆನ್ಷನ್ ಆಫ್ ದ ರೀಡರ್ಸ್. ರೀಡರ್ಸ್ ಅಟೆನ್ಷನ್ನ ಕ್ಯಾಚ್ ಮಾಡಬೇಕು. ಯುನೀಕ್ ಸೆಲ್ಲಿಂಗ್ ಪ್ರೊಪೋಸಿಷನ್ ಅಥವಾ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತಲೂ ಕರಿತೀವಿ. ಶುಡ್ ಎಂಫಸೈಸ್ ದ ಬೆನಿಫಿಟ್ಸ್ ಆಫ್ ಯೂಸಿಂಗ್ ದ ಪ್ರಾಡಕ್ಟ್ ಆರ್ ಸರ್ವಿಸ್. ಒಂದು ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡಿದರೆ ಏನು ನಿಮಗೆ ಉಪಯೋಗ, ಇದರಿಂದ ಬೆನಿಫಿಟ್ ಏನು, ಇದನ್ನು ನೀವು ಹೈಲೈಟ್ ಮಾಡಬೇಕು ಸರಿಯಾಗಿ. ಹಾಗೆ USP ಬರೆಯುವಾಗ ದ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಬಿಕಾಸ್ ಇಟ್ ಡಿಫ್ರೆನ್ಶಿಯೇಟ್ಸ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಫ್ರಮ್ ಅದರ್ ಸಿಮಿಲರ್ ಪ್ರಾಡಕ್ಟ್ಸ್. ಇಟ್ ಶುಡ್ ಮೋಟಿವೇಟ್ ದ ರೀಡರ್ಸ್ ಟು ಬೈ ದ ಪ್ರಾಡಕ್ಟ್ ಆ್ಯಂಡ್ ಇಟ್ ಶುಡ್ ಬಿ ಹೈಲೈಟೆಡ್ ಇನ್ ದಿ ಅಡ್ವರ್ಟೈಸ್ಮೆಂಟ್. ಅದು ನಿಮಗೆ ಚೆನ್ನಾಗಿ ಕಾಣೋ ಹಾಗೆ ಇರಬೇಕು. ಮಿನಿಮಮ್ ಆಫ್ 5 ಪಾಯಿಂಟ್ಸ್ ಶುಡ್ ಬಿ ರಿಟನ್. ನಿಮ್ಗೆ 5 ಮಾರ್ಕ್ಸಿನ ಪ್ರಶ್ನೆ ಇದಾಗಿರೋದ್ರಿಂದ ಒಂದು 5 ಪಾಯಿಂಟ್ನಾದರೂ ನೀವು ಬರೆಯೋದನ್ನು ನೋಡಿ ಅನ್ನೋ ಹಾಗೆ. ಸೊ ಇಲ್ಲಿ ಒಂದು ಸ್ಯಾಂಪಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕ್ಲಾಸ್ಮೇಟ್ ಈಸ್ ಲಾಂಚಿಂಗ್ ಅ ನ್ಯೂ ನೋಟ್ಬುಕ್, ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ವಿತ್ ಇನ್ ಅ ಫ್ರೇಮ್ ವಿತ್ ಅ ಲೋಗೋ, ಸ್ಲೋಗನ್ ಆ್ಯಂಡ್ USP. ಸೊ ಏನೇನಿದೆ, ಸೊ ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ವಿತ್ ಇನ್ ಅ ಫ್ರೇಮ್ ಇದೆ ನೋಡಿ ಇಲ್ಲಿ, ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ವರ್ಕ್. ಓಕೆ, ನಿಮಗೆ ಕಾಣಿಸ್ತಾ ಇದೆ, ದಿಸ್ ಇಸ್ ದ ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ವರ್ಕ್ ವಿತ್ ಅ ಲೋಗೋ. ಓಕೆ, ಲೋಗೋ ಕೂಡ ಬೇಕು. ಸೊ ಈ ಕ್ಲಾಸ್ಮೇಟ್ ಪಿಕ್ಚರ್ ಇದೆ ನೋಡಿ, ಹಾಗೆ ಅದನ್ನು ನೀವು ಬರೆಯೋ ಹಾಗೆ ನೋಡ್ಕೊಳ್ಳಿ. ದೆನ್ ಯು ನೀಡ್ ಟು ಹ್ಯಾವ್ ಅ ಸ್ಲೋಗನ್ ಆ್ಯಂಡ್ USP. ಸೊ ಸ್ಲೋಗನ್ ಇದೆ ನೋಡಿ, ದ ನೋ ಕಾಂಪ್ರಮೈಸ್ ನೋಟ್ಬುಕ್, ಕ್ಲಾಸ್ಮೇಟ್ ಬಿ ಬೆಟರ್ ದೆನ್ ಯುವರ್ ಸೆಲ್ಫ್. ಇದು ಲೋಗೋ ಥರ. ಯು ಹ್ಯಾವ್ ಟು ಡಿಸೈನ್ ಸಮಥಿಂಗ್ ಲೈಕ್ ದಿಸ್. USP-ನಲ್ಲಿ ಫಾರ್ ಹ್ಯಾಸಲ್ ಫ್ರೀ ನೋಟ್ ಟೇಕಿಂಗ್ ಡ್ಯೂರಿಂಗ್ ಕ್ಲಾಸಸ್ ಆರ್ ಲೆಕ್ಚರ್ಸ್, pressed center stapled, 240 by 180, 72 pages single line, notebooks for every subject, eco-friendly and elemental chlorine free paper, reasonably priced. So ಇದೆಲ್ಲ USP. ಅಂದರೆ ಯಾಕೆ
ಕ್ಲಾಸ್ಮೇಟ್ ನೋಟ್ಬುಕ್ಕು ಬೇರೆ ನೋಟ್ಬುಕ್ಗಳಿಗಿಂತ ಬೇರೆ ಥರ ಇದೆ ಅನ್ನೋ ಹಾಗೆ. ವಿ ಕ್ಯಾನ್ ಲುಕ್ ಅಟ್ ಆಲ್ಸೋ ಅದರ್ ಕ್ವೆಶ್ಚನ್ಸ್ ಹಿಯರ್. ಅಂದರೆ ಕೆಲವು ಸ್ಯಾಂಪಲ್ ಕ್ವೆಶ್ಚನ್ಸ್ ಇಲ್ಲಿದೆ. ಹಿಮಾಲಯ ಕಂಪನಿ ಲಾಂಚಸ್ ಅ ನ್ಯೂ ಫೇಸ್ ಕ್ರೀಮ್. ಓಕೆ, ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ವಿತ್ ಇನ್ ಅ ಫ್ರೇಮ್. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ವಿತ್ ಅ ಲೋಗೋ, ಸ್ಲೋಗನ್ ಆ್ಯಂಡ್ USP. ಹಾಗೆ ಪತಂಜಲಿ ಲಾಂಚಸ್ ನ್ಯೂ ಹೇರ್ ಆಯಿಲ್. ಅದಕ್ಕೆ ನೀವೇ ಹೆಸರು ಕೊಟ್ಕೊಳ್ಳಿ. ಲಾಂಚಸ್ ಅ ನ್ಯೂ ಫೇಸ್ ಕ್ರೀಮ್ ಆಗಿರ್ಬೋದು, ನ್ಯೂ ಹೇರ್ ಆಯಿಲ್ ಆಗಿರ್ಬೋದು. ಇದಕ್ಕೆ ನೀವೇ ಹೆಸರು ಕೊಟ್ಕೋಬೇಕು. ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ವಿತ್ ಇನ್ ಅ ಫ್ರೇಮ್ ವಿತ್ ಅ ಲೋಗೋ, ಸ್ಲೋಗನ್ ಆ್ಯಂಡ್ USP. Samsung plans to launch a new smartphone with high battery life. Prepare an advertisement within a frame with a logo, slogan and USP. The State Bank of India is launching a new home loan scheme. ಹೋಮ್ ಲೋನ್ ಸ್ಕೀಮ್ನ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಹೊಸ ಸ್ಮಾರ್ಟ್ಫೋನ್ಗಾದರೆ ಇಲ್ಲಿ ಯಾವುದೋ X660 ಇನ್ಯಾವುದೋ ಈ ಥರದ್ದು ಯಾವುದೋ ಒಂದು ಹೆಸರು ಕೊಡೋದು. ಇಲ್ಲಿ ಹೇರ್ ಆಯಿಲ್ಗೆ ಡ್ಯಾಂಡ್ರಫ್ ಫ್ರೀ ಆಯಿಲ್ ಅಂತಲೋ, ನ್ಯೂ ಫೇಸ್ ಕ್ರೀಮ್ಗೆ ಪಿಂಪಲ್ ಫ್ರೀ ಕ್ರೀಮ್ ನೋ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ದೆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಲಾಂಚಿಂಗ್ ಅ ನ್ಯೂ ಹೋಮ್ ಲೋನ್ ಸ್ಕೀಮ್. ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ವಿತ್ ಇನ್ ಅ ಫ್ರೇಮ್ with a logo, slogan and USP. It's very important to name the product also. ಸೊ ನೀವು ಇಲ್ಲಿ ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಏನು ಅಂದರೆ, ಅವರು ಪ್ರಾಡಕ್ಟ್ನ ಕೊಡ್ತಾ ಇರ್ತಾರೆ. ಈಗ ಸ್ಯಾಮ್ಸಂಗ್ ಫೋನ್ ಅಂದರೆ ಫೋನ್ಗೊಂದು ಹೆಸರು ಕೊಡಿ. ಆ ಹೆಸರಾದಮೇಲೆ ಒಂದು ಲೋಗೋ ವಿತಿನ್ ಫ್ರೇಮ್ನಲ್ಲಿ ಸ್ಲೋಗನ್, USP ಇಷ್ಟು ಬರೀರಿ. ಆಯುರ್ ಈಸ್ ಲಾಂಚಿಂಗ್ ಅ ನ್ಯೂ ಹರ್ಬಲ್ ಶಾಂಪೂ. ಪ್ರಿಪೇರ್ ಅನ್ ಅಡ್ವರ್ಟೈಸ್ಮೆಂಟ್ ವಿತಿನ್ ಅ ಫ್ರೇಮ್ ವಿತ್ ಅ ಲೋಗೋ, ಸ್ಲೋಗನ್ ಆ್ಯಂಡ್ USP. ಇದನ್ನು ನೀವು ಇನ್ನೂ ಒಂದು ರೀತಿಯಲ್ಲಿ ಏನು ಮಾಡ್ಬೋದು ಅಂದರೆ, ಇಲ್ಲಿ ಮೆನ್ಷನ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ನೂ ಪತಂಜಲಿ ಹೇರ್ ಆಯಿಲ್ ಅಂತ ಹೋಗ್ಬಿಟ್ಟು ಗೂಗಲ್ ಇಮೇಜಸ್ಸಲ್ಲಿ ನೋಡಿದರೆ ಯು ಕ್ಯಾನ್ ಆ್ಯಕ್ಚುಲಿ ಸಿ ಹೌ ದೇ ಹ್ಯಾವ್ ಅಡ್ವರ್ಟೈಸ್ ದೆಮ್ಸೆಲ್ಸ್. ಸೊ ಇಟ್ ವಿಲ್ ಗಿವ್ ಯು ಆಲ್ಸೋ ಎನ್ ಐಡಿಯಾ ಅಬೌಟ್ ಹೌ ಟು ರೈಟ್ ದೀಸ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಹಾಗೆ ಇನ್ನು ಸಮ್ ಅದರ್ ಸ್ಯಾಂಪಲ್ ಕ್ವೆಶನ್ಸ್. ಅ ನ್ಯೂ ನ್ಯಾಚುರಲ್ ಹರ್ಬಲ್ ಪ್ರಾಡಕ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಫ್ಯಾಬ್ ಇಂಡಿಯಾ. ಫ್ಯಾಬ್ ಇಂಡಿಯಾ ಇಸ್ ಅ ಟೆಕ್ಸ್ಟೈಲ್ ರಿಟೇಲ್ outlet. Prepare an advertisement within a frame with a logo, slogan and USP. Apple company launches a new laptop with solar energy that retains a high battery life. Ille kottbittidare nodi avre. Ide what is this whole thing, right? What you have here, this particular thing, right? That itself is a that ಇಲ್ಲೇ ಕೊಟ್ಟಿದ್ದಾರೆ, ರಿಟೈನ್ಸ್ ಸೋಲಾರ್ ಎನರ್ಜಿ ವಿತ್ ಹೈ ಬ್ಯಾಟ್ರಿ ಲೈಫ್. ಹಾಗೆ ಪಾಂಡ್ಸ್ ಕಂಪನಿ ಲಾಂಚಸ್ ನ್ಯೂ ಫೇಸ್ ಪೌಡರ್. ಓಕೆ, ಹಾಗೆ ಸನ್ಸಿಲ್ಕ್ ಕಂಪನಿ ಲಾಂಚಸ್ ಅ ನ್ಯೂ ಶಾಂಪೂ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಲಾಂಚಸ್ ಅ ನ್ಯೂ ಸೋಪ್ ಫಾರ್ ಬೇಬೀಸ್. ಇದೆಲ್ಲ ನೀವು ಗೂಗಲ್ ಇಮೇಜಸ್ಗೆ ಹೋಗಿ ನೋಡಿದರೆ, ಓಕೆ, ಸೊ ಅವರು ಹೇಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಯು ಕ್ಯಾನ್ ಆರ್ಗನೈಸ್ ಯುವರ್ ಇನ್ಫಾರ್ಮೇಷನ್. So that's all I have for this video. Hope you have understood how to write advertisements, what you should do within advertisements. As I said, see advertisements in newspaper and magazines or even Google images nalli nimage bekagiro products na nodidre you will get more ideas how to write this whole thing. I suppose you have understood what is meant by advertisements, how to write them. And if you have any doubts or questions, get back to me. Thanks for listening.